ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರೆಲ್ಲ KCET ನ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಇದ್ದೀರಾ, ಮತ್ತೆ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂತ ಇದ್ದೀರಾ, ಥರ್ಡ್ ರೌಂಡ್ಗೆ ಹೋಗಬೇಕು ಅಂತ ಇದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ನೋಡಿ. ಸೊ ಮೊದಲನೇದಾಗಿ ನೀವೆಲ್ಲ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂದ್ರೆ ಇದೇ 29ನೇ ತಾರೀಕು ತನಕ ಕೂಡ ನಿಮ್ಗೆ ಇಲ್ಲಿ ಟೈಮ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಎಕ್ಸ್ಟೆಂಡ್ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ 29ನೇ ತಾರೀಕು ಒಳಗಡೆ ನೀವು ಚಾಯ್ಸ್ ಎಂಟ್ರಿನ ಮಾಡಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಅದು. ಸೊ ಅದಾದ್ಮೇಲೆ ನೀವೇನ ಅಡ್ಮಿಷನ್ ಪ್ರೊಸೆಸ್ ಮತ್ತೆ ಫೀಸ್ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. 31ನೇ ತಾರೀಕು ತನಕ ಕೂಡ ಟೈಮ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಏನೋ ಫೀಸ್ ಪೇಮೆಂಟ್ ಮಾಡಬೇಕು. ಅಡ್ಮಿಷನ್ ಆಗೋರು ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ನೆನ್ನೆ ಹೇಳಿದ್ದೀನಿ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ವಿಡಿಯೋ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೆಲ್ಲ ಪ್ರೋಸೆಸ್ ನೀವು ಈ ತಿಂಗಳು ಒಳಗಡೆ ಮುಗಿಸ್ಕೊಂಡಿದ್ದೀರಾ ಅಂದ್ರೆ ಕಾಲೇಜ್ಗೆ ನೀವು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಇಂದ ಹೋಗಬಹುದು. ಓಕೆನಾ? ಅಡ್ಮಿಷನ್ ಆದ್ಮೇಲೆ ನೀವು ನೆಕ್ಸ್ಟ್ ಕಾಲೇಜ್ಗೆ ಹೋಗುವಂಥದ್ದು ಸ್ಟಾರ್ಟ್ ಆಗ್ಬಿಡುತ್ತೆ, ಇನ್ನೇನು ಇಲ್ಲ. ಸೊ ಅದಾದ್ಮೇಲೆ ನೀವು ಕೌನ್ಸೆಲಿಂಗ್ ಪ್ರೋಸೆಸ್ಗೂ ಕೂಡ ಅಟೆಂಡ್ ಆಗುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ನೀವು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂದರೆ ಚಾಯ್ಸ್ ಒನ್ನ ಕ್ಲಿಕ್ ಮಾಡಿಕೊಂಡು. ಸೊ ಇವಾಗ ಆ ಫೀಸ್ನ ನೀವೇನ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳೋದಾದ್ರೆ 5,000 ರೂಪಾಯಿ ಪೆನಾಲ್ಟಿ ಅಂತ ಹೇಳಿದೆ ನೋಡಿ. ಅದ್ರ ಬಗ್ಗೆ ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ ಪ್ರಸನ್ನ ಸರ್ ಕಡೆಯಿಂದ. ನಾನು ನಿಮ್ಗೆ ಅಪ್ಡೇಟ್ ಬಂದಿದ ತಕ್ಷಣ ಇವತ್ತರೊಳಗೆ ಅಪ್ಡೇಟ್ ಬರಬಹುದು, ನೋಡೋಣ ಅಂತ. ಅದೆಲ್ಲ ನ್ಯೂಸ್ ಚಾನಲಲ್ಲೆಲ್ಲನೂ ಕೂಡ ಬಂದಿದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಏನು ತೀರ್ಮಾನ ತಗೊಂತಾರೆ ನೋಡೋಣ ಅಂತ. ನನ್ನ ಪ್ರಕಾರ ಆ ಪೆನಾಲ್ಟಿ ಕ್ಯಾನ್ಸಲ್ ಮಾಡಲ್ಲ ಅಂತ ಅನ್ಕೊಂತೀನಿ. ಸೊ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಗ್ರೇಟ್, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇವಾಗ ಸದ್ಯದ ಮಟ್ಟಿಗೆ ಥರ್ಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದೀರಾ. ಥರ್ಡ್ ರೌಂಡ್ ಬಂದ್ಬಿಟ್ಟು ಫಸ್ಟ್ ವೀಕಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಆಪ್ಷನ್ ಎಂಟ್ರಿಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ ಫಸ್ಟ್ ವೀಕಲ್ಲಿ. ಅದಾದ್ಮೇಲೆ ನಿಮ್ಮ ಒಂದು ರಿಸಲ್ಟನ್ನು ಕೂಡ 15th ಒಳಗಡೆ ನಿಮ್ಗೆ ಇಲ್ಲಿ ಎಲ್ಲ ಮುಗಿಸ್ಕೊಟ್ಬಿಡ್ತಾರೆ. ಸೊ ನಿಮಗೆ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಕಂಪ್ಲೀಟ್ ಆಗಿ ನಡೆಯಲ್ಲ. ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಆಪ್ಷನ್ ಎಂಟ್ರಿ ಆಗಬೇಕು, ಬೇಗ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ನಿಮ್ಮನ್ನು ಕೂಡ ಕಾಲೇಜ್ಗೆ ಅಡ್ಮಿಷನ್ ಮಾಡುವಂಥ ಒಂದು ಪ್ಲಾನ್ ಇದೆ. ನೋಡೋಣಂತೆ. ಇದೇನು ಡಿಲೇ ಆಗುತ್ತಾ ಏನೋ ಗೊತ್ತಿಲ್ಲ, ಇನ್ನು ಅಪ್ಡೇಟ್ ಬರಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.